ಪರ ವಾಟಾಳ್ ನಾಗರಾಜ್ ಅಂದ್ರೇನೆ ವಿಶೇಷ, ವಿಭಿನ್ನ. ಒಂದಲ್ಲ ಒಂದು ವಿಧವಾದ ಹೋರಾಟ ಮತ್ತು ಪ್ರತಿಭಟನೆ ಮೂಲಕ ಗಮನ ಸೆಳೆಯುವ ಇವರು ಇವತ್ತು ಸಿಲಿಕಾನ್ ಸಿಟಿಯ ಬೆಂಗಳೂರಿನಲ್ಲಿ ವಿಶಿಷ್ಟ ರೀತಿಯ ವ್ಯಾಲೆಂಟೈನ್ಸ್ ಡೇ ಆಚರಿಸಿದ್ದಾರೆ. ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಕತ್ತೆಗಳ ಮದುವೆ ಮಾಡಿ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಿ ವ್ಯಂಗ್ಯವಾಡಿದ್ದಾರೆ. ಪ್ರೇಮಿಗಳ ದಿನಾಚರಣೆ ಅನ್ನೋ ಮಹತ್ವ ಸಮಾಜದಲ್ಲಿ ಮರೆಯಾಗ್ತಿದೆ. ಪ್ರೇಮಿಗಳ ದಿನದ ಹೆಸರಿನಲ್ಲಿ ಯುವ ಜನತೆ ದಾರಿ ತಪ್ಪುತ್ತಿದ್ದಾರೆ. ಜಾತಿ ಧರ್ಮಕ್ಕಿಂತ ಮಿಗಿಲಾದದ್ದು ಪ್ರೀತಿ, ಪ್ರೇಮ. ಪ್ರೇಮಿಗಳಿಗಾಗಿ ಆಚರಿಸಲಾಗುವ ಈ ದಿನ ಒಂದೇ ದಿನಕ್ಕೆ ಸೀಮಿತವಾಗಬಾರದು. ಪ್ರೀತಿ ಪ್ರೇಮದ ಹೆಸರಿನಲ್ಲಿ ನಡೆಯುತ್ತಿರುವಂತಹ ದೋಖ ವಂಚನೆಗಳ ವಿರುದ್ಧ ಜನಜಾಗೃತಿ ಮೂಡಿಸಲು ಇವತ್ತು ಕತ್ತೆಗಳ ಮದುವೆ ಮಾಡಿರುವುದಾಗಿ ಹೇಳಿದ್ರು. ಇವತ್ತಿನ ಕತ್ತೆ ಮದುವೆ ಹಾಸ್ಯಾಸ್ಪದ ಅಂತ ಭಾವಿಸಬಾರದು. ಪ್ರೀತಿ ಮಾಡಿದ ಮೇಲೆ ಪ್ರೇಮಿಗಳು ಶಾಶ್ವತವಾಗಿ ತಮ್ಮ ಸಂಬಂಧ ಉಳಿಸಿಕೊಳ್ಬೇಕು. ಈ ನಿಟ್ಟಿನಲ್ಲಿ ಇವತ್ತು ಕತ್ತೆ ಮ್ಯಾರೇಜ್ ಮಾಡುವ ಮೂಲಕ ಯುವ ಜನತೆಗೆ ಅರಿವು ಮೂಡಿಸುತ್ತಿರುವುದಾಗಿ ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ಕತ್ತೆಯೊಂದು ಕಾಲ್ಕಿತ್ತ ಘಟನೆಯೂ ಜರುಗಿತ್ತು. ಇದನ್ನು ಉಲ್ಲೇಖಿಸಿದ ವಾಟಾಳ್ ನಾಗರಾಜ್, ದೇಶದಲ್ಲಿ ಸದ್ಯ ಪ್ರೇಮಿಗಳ ಸ್ಥಿತಿ ಇದಾಗಿದೆ ಎಂದು ವ್ಯಂಗ್ಯವಾಡಿದ್ರು. ನಿಮ್ಗೆ ಹೇಳೋದಾದ್ರೆ ಒಳ್ಳೆಯ ಅದ್ಭುತವಾದಂತ ದಿನ ಇವತ್ತು. ನಾವು ಕತ್ತೆಗಳನ್ನ ಕರ್ಕೊಂಡು ಬಂದು ನಾನ್ ನುಡಿಯಲ್ಲಿ ನಡೀತಕ್ಕಂತ ಇದರಲ್ಲಿ ಅನೇಕ ಕಡೆ ಇನ್ನೇನೋ ತಾಲಿ ಕಟ್ಟುವಾಗ ಹೆಣ್ಣು ತಾಲಿ ಕಟ್ಟದೆ ಓಡೋಗಿದೆ ಅನೇಕ ಕಡೆ, ಮತ್ತೆ ಗಂಡು ಓಡೋಗಿದೆ. ಇವತ್ತು ನೋಡಿ ಪ್ರಾಣಿಗಳಲ್ಲೂ ಆ ಪರಿಸ್ಥಿತಿ ನಡೆಯಿತು. ಇವತ್ತು ನಮ್ಮಲ್ಲಿ ಗಂಡು ಕತ್ತೆ ಓಡೇ ಬಿಡ್ತತೆಗೆ. ನಾವು ಅದು ತರಬೇಕಾದ್ರೆ ಏನು ಹರಸಾಹಸ ಮಾಡಿ ಅದನ್ನ ತಗೊಂಡು ಬಂದು ಅದನ್ನು ಒಪ್ಪಿಸಿ ಮತ್ತೆ ಹೆಣ್ಣನ್ನ ನಾವು ಮದುವೆ ಮಾಡ್ತಾ ಇದೀವಿ. ಪ್ರೇಮಿಗಳಿಗೆ ರಕ್ಷಣೆ ಕೊಡ್ಬೇಕು ಸರ್ಕಾರ, ಭದ್ರವಾದ ರಕ್ಷಣೆ ಕೊಡ್ಬೇಕು. ಪ್ರೇಮಿಗಳು ಭಯಭೀತಿಯಿಂದ ತಿರುಗಾಡಬಾರ್ದು. ಪ್ರೇಮಿಗಳು ಪ್ರೇಮ ಅನ್ನುವ ಪದ ಇದೆಯಲ್ಲ, ಭಯಭೀತಿಯಿಂದ ಆಗಬಾರ್ದು. ಇಡೀ ಪ್ರೀತಿ ಅಭಿಮಾನವೇ ಪ್ರೇಮ. ಅವರಿಗೆ ನಾವು ರಕ್ಷಣೆ ಕೊಡದೇ ಇದ್ರೆ ಕಷ್ಟ ಆಗುತ್ತೆ. ಸರ್ಕಾರ, ಕೇಂದ್ರ ಸರ್ಕಾರ ಕೇಂದ್ರ ಕಾನೂನು ತರಬೇಕು. ಪ್ರೇಮಿಗಳ ಮೇಲೆ ಯಾರೇ ತೊಂದರೆ ಮಾಡಿದ್ರೆ ಅವ್ರ ಮೇಲೆ ದೊಡ್ಡ ಕ್ರಿಮಿನಲ್ ಕೇಸ್ ಹಾಕ್ಬೇಕು, ಬಂಧಿಸಬೇಕು ಮತ್ತು ಪ್ರೇಮಿಗಳಿಗೆ ರಕ್ಷಣೆ ಕೊಡಬೇಕು. ಇದು ಭಾರತ ಸರ್ಕಾರದ್ದೇ ಆಗ್ಬೇಕು, ಒಂದು ರಾಜ್ಯದ್ದಲ್ಲ.